ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಬಂದಿದ್ದೀನಿ ಎಜೆ ಮಿಷಿನಿಗೆ. ಇವತ್ತು ಹಾಗೆ ನಮ್ಮ ಜೊತೆ ಇದ್ದಾರೆ ನಮ್ಮ ಅಕ್ಕನ ಮಗ. ಇವತ್ತು ಅವನೇ ನಾನು ಫುಲ್ಲು ಕ್ಯಾಮ್ರಾಮನ್ ಆಗಿರ್ತಾನಂತೆ. ಒಳ್ಳೊಳ್ಳೆ ಶಾರ್ಟ್ ಎಲ್ಲ ಹಿಡಿಬೇಕು ಅಂತ ಮುಂಚಿತಾಗಿ ಹೇಳಿದ್ದೀನಿ. ನೋಡೋಣ ಅದು ಹೇಗೆ ಹಿಡಿತಾನೆ ಅಂತ. ನೋಡ್ಬೋದು ಅಲ್ಲಿ ಏನು ಕ್ರಿಸ್ಮಸ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಯಾವುದೂ, ಇನ್ನೂ ಟೈಮ್ ಆಗಬೇಕು. ಇವಾಗ ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಒಂದು 6 ಗಂಟೆ ಮೇಲೆ ಹೋದರೆ ತುಂಬ ಇಲ್ಲೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ತೋರಿಸ್ಕೊಡ್ತೀವಿ. ಇನ್ನೊಂದೇನಪ್ಪ ಅಂದರೆ ವಾಟರ್ ಡ್ಯಾನ್ಸ್ ಮಾಡಿದ್ದಾರೆ. ನೈಟ್ ಆದಮೇಲೆ ಅದು ಕೂಡ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ನೋಡಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಅದ್ಯಾವುದೋ ಚಿಕ್ಕದು ಆಟ ಆಡೋದೆಲ್ಲ ಬಂದಿದೆ. ಇಲ್ಲಿ ನೋಡಿರಿ ಆ ಚಿಕ್ಕದು ಆಟ ಆಡೋದು ಏನೇನೋ ಬಂದಿದೆ. ಟ್ರೈನ್ ಇದೆ ಇಲ್ಲೇ. ಟ್ರೈನ್ ಹೋಗ್ತಾ ಇದೆ ನೋಡಿ. ಟ್ರೈನ್ ಹೋಗ್ತಾ ಇದೆ. ಸಗತ್ತಾಗಿದೆ ಮಾತ್ರ. ಬನ್ನಿ ಇನ್ನೂ ನನಗೆ ತೋರಿಸ್ಕೊಡ್ತೀನಿ ಏನೇನೈತೆ ಎಲ್ಲ ನೋಡ್ಕೊಂಡು. ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ನೋಡ್ಬೋದು ಈಗ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ಏನೋ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಮಾಮೂಲಿ ಅದೇ ಕ್ರೌಡು, ಅದೇ ಒಂಥರ ಗಜಿಬಿಜಿ ಥರ ಇದೆ. ಸ್ವಲ್ಪ ಡಿಸಿಪ್ಲಿನ್ ಆಗಿ ಕಾಣ್ತಾ ಇದೆ. ನೋಡ್ಬೋದು ಇದೊಂದು ತಗೊಂಡು ತಿಂತಾ ಇದ್ದೀವಿ. ಇದು ಹುಣಸೆ ಹಣ್ಣಿಗೆ ಸಕ್ಕರೆ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗೈತೆ ಒಂದು ಸ್ವಲ್ಪ ತಿನ್ನೋಕ್ಕೆ. ಇದೊಂದು ತಿಂತಾ ಇದೆ. ಏನೆಲ್ಲ ರಶ್ಶು ತುಂಬ ಇದೆ. ಎಲ್ಲ ಒಳಗೋಗಿದ್ದು ಬಂದ್ವಿ. ಇನ್ನೂ ತೊಗೊಂಡಿಲ್ಲ ಸದ್ಯಕ್ಕೆ. ಇದೊಂದು ತೊಗೊಂಡಿದ್ವಿ. ನೆಕ್ಸ್ಟ್ ನಾವು ತಗೊಂಡೆ ತೋರಿಸ್ತೀವಿ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಇದು ಮಾಡಿದ್ದಾರೆ. ಅಭ್ಯಾಸ ಮಾಡ್ತಿದ್ದ ರೇಡಿಯೋ ಪಡಿಬರ್ತಕ್ಕದ್ದು ಚಿಕ್ಕೂರು ಸ್ಕೂಲ್ನಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಗದಗ ಜಿಲ್ಲೆಯ ಮುಸುಕಿ ಬಾವಿ ಅಂತೆ. ಒಂದ್ಸತಿ ನೋಡ್ಬೋದು. ಸೇಮ್ ಇದೇ ಥರ ಇದೆ ಅಂತೆ ಮುಸುಕಿ ಬಾವಿ. ನಾವು ನೋಡಿಲ್ಲ. ಎಜೆ ಮಿಷಿನಲ್ಲಿ ಬಂದು ನೋಡ್ಕೊತಾ ಇದ್ದೀವಿ. ನೀವು ನೋಡ್ಕೊಳ್ಳಿ. ಗದಗ ಯಾರ್ಯಾರು ಹೋಗೋಕ್ಕಾಗಿಲ್ಲ, ಇದು ಮುಸುಕಿನ ಬಾವಿ ಅಂತೆ. ನಿಮ್ಗೆಲ್ಲರಿಗೂ ಇವಾಗ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರ್ಯಾರು ವಿಧಾನಸೌಧ ಒಳಗೆ ಹೋಗೋಕ್ಕಾಗಿಲ್ಲ ಅವ್ರಿಗೆಲ್ಲ ನಮ್ಮ ಎಜೆ ಮಿಷನಲ್ಲಿ ಒಳಗಿರೋಂಥ ವಿಧಾನಸೌಧಗಳು ಕರ್ಕೊಂಡು ಹೋಗ್ತೀನಿ. ನೀವು ಸರಿ ನೋಡ್ಕೊಂಡ್ಬನ್ನಿ. ಹಾಗೆ ಬನ್ನಿ. ಇದೇ ವಿಧಾನಸೌಧ. ಇದೇನು ವಿಧಾನಸೌಧ ಅಂತ ಬಂದರೆ ಇದ್ಯಾವುದೋ ಒಳಗೆ ಈ ಥರ ಐತೆ. ಸುಜಯ್ ಬಂದಿದ್ದೀವಿ ವಿಧಾನಸೌಧದೊಳಗೆ. ನಿಮಗೆ ಸಿದ್ದರಾಮಯ್ಯ ಅವ್ರನ್ನ ತೋರಿಸ್ತೀನಿ. CM ಅವ್ರನ್ನ ನೋಡ್ಕೊಳ್ಳಿ. ಅದೆಲ್ಲ ಡೂಪ್ಲಿಕೇಟ್ ಇರ್ಬೋದು. ಅವ್ರು ಹಾಕಿರೋ ವಾಚ್ ಮಾತ್ರ ಒರಿಜಿನಲ್. ನೀವು ನೋಡ್ಬೋದು. ಓಡ್ತಾ ಇದೆ ವಾಚ್. ಬನ್ನಿ ಇವಾಗ ನಿಮಗೆ KSRTC ಬಸ್ ಒಳಗೆ ಕರ್ಕೊಯ್ತೀನಿ. ನೀವೆಲ್ಲ ಹೋಗಿರ್ತೀರಾ. ನಮ್ಮ ಎಜೆ ಮಿಷಿನ್ ಒಳಗಿರೋಂಥ KSRTC ಬಸ್ ಒಳಗೆ ಕರ್ಕೊಯ್ತೀನಿ. ಬನ್ನಿ ಮುಂದೆಗಡೆ ಡೋರಿಂದಾನೆ ಎತ್ತೋಣ. ಇವೆಲ್ಲ ಚಿಕ್ಕ ಬಸ್ಗಳೆಲ್ಲ ಐತೆ. ಇದ್ಯಾರೋ ಚೆನ್ನಾಗಿ ಮಾಡಿದ್ದಾರೆ. ಇದಲ್ಲ ಚಾಮುಂಡಿ ಬೆಟ್ಟ ಗಾಡಿ, ಧರ್ಮಸ್ಥಳ ಹೋಗೋ ಗಾಡಿ. ಇಲ್ಲೋಡಿ ಪ್ಯಾಲೇಸ್ ಮಾಡಿದ್ದಾರೆ. ಇಲ್ಲಿ ಪ್ಯಾಲೇಸ್ ಅಲ್ಲ, ಪ್ಯಾಲೇಸ್ ಅದು ತೋರಿಸಿ. ಅದು ಪ್ಯಾಲೇಸ್. ಇಲ್ಲಿ ಬಂದ್ಬಿಟ್ಟು ಬಸ್ ನಿಲ್ದಾಣ. ಬನ್ನಿ ಅದ್ರೊಳಗೆ ಹೋಗೋಕ್ಕಾಗುತ್ತೆ. ನಾವು ಬನ್ನಿ ಹೋಗೋಣ ಅದರೊಳಗೆ. ಇಲ್ಲಿ ನೋಡಿ
ಸಗದಾಗಿದೆ ಅಲ್ಲ, ಚಿಕ್ಕ ಚಿಕ್ಕದಾಗೆಲ್ಲ ಚೆನ್ನಾಗಿ ಮಾಡಿದ್ರು. ಸ್ಕೂಲ್ ಮಕ್ಕಳೆಲ್ಲ ನಿಂತಾರೆ. ಗ್ರಾಮ ಪಂಚಾಯತಿ ಅದು ಬಿಟ್ಟರೆ ಅದು ಕೃಷಿ ಸರಕಾರಿ ನಿವಾಸ ಹಾಸ್ಪಿಟಲ್ ಇಲ್ಲ ನೋಡಿ ಅಂಗಡಿ. ಈ ಅಂಗಡಿ ದೂರದಿಂದ ನೋಡಿದ್ರೆ ಏನೋ ನಿಜವಾಗ್ಲೂ ತರಬೇಕಾಗುತ್ತೆ. ಅಷ್ಟೋ ದಿನ ನೋಡ್ತಾ ಇದ್ದೀನಿ, ಆ ಬಗ್ಗೆ ತುಂಬ್ತಾನೇ ಇಲ್ಲ. ನೀರಾವರಿ ಇಲಾಖೆಯವ್ರದ್ದು ಒಂದು ಡ್ಯಾಮ್ ಥರ ಒಂದು ಮಾಡಿದ್ದಾರೆ, ತುಂಗಭದ್ರಾ ಅಣೆಕಟ್ಟು ಅಂತ. ನೋಡಿ ಬನ್ನಿ ಒಳಗೆ ಹೋಗೋಣ, ನೋಡ್ಕೊಂಡು ಬರೋಣ. ಏನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಈ ಸತಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಫುಲ್ ಅಷ್ಟು ಡ್ಯಾಮ್ಗಳಿದೆ, ಎಲ್ಲ ಡ್ಯಾಮ್ಗಳಿದೆ. ಏನು ನೋಡ್ತಿದ್ದಾರಲ್ಲ ಇದೆಲ್ಲ ಪೇಂಟ್. ಆ್ಯಕ್ಚುಲಿ ನಾನು ಬ್ಯಾನರ್ ಅಂದ್ಕೊಂಡಿದ್ದೆ, ಪೇಂಟ್ ಆ್ಯಕ್ಚುಲಿ ಎಲ್ಲ ಅವೇ ಮಾಡಿರೋದು ಪೇಂಟ್. ಎಕ್ಸಿಬಿಷನಲ್ ಪೊಲೀಸ್ ಸ್ಟೇಷನ್ ಅಂತ ಮಾಡೋದು, ಪೊಲೀಸ್ ಇಲಾಖೆಯಿಂದ ಮಾಡಿರೋದು. ಬನ್ನಿ ನೋಡೋಣ. ಮೂರು ತಿಂಗಳಲ್ಲಿ ಹಸು ಹೊಟ್ಟೆ ಒಳಗೆ ಮರಿ ಇರುತ್ತಲ್ಲ, ಅಂದರೆ ಭ್ರೂಣ ಹೀಗಿರುತ್ತೆ. ಅದಾದಮೇಲೆ 3.5 ತಿಂಗಳದ್ದು ಇದು 4 ತಿಂಗಳು 4 ತಿಂಗಳು 4.5 ತಿಂಗಳು 5 ತಿಂಗಳು 6 ತಿಂಗಳು 7 ತಿಂಗಳು ಇದು 8 ತಿಂಗಳು 6 ತಿಂಗಳು ಎಮ್ಮೆ. ಇದು ಬಂದು 3 ತಿಂಗಳ ಮೇಕೆ ಭ್ರೂಣ. ಮೇಕೆ ಅಂತ ನೋಡಿ, 3 ತಿಂಗಳಿದ್ದು 4 ತಿಂಗಳ ಮೇಕೆ ಭ್ರೂಣ. ಇದು 4 ತಿಂಗಳಲ್ಲಿ ಹೆಂಗಿರುತ್ತೆ ನೋಡಿ. 2 ತಿಂಗಳ ನಾಯಿ ಭ್ರೂಣ, ನಿಜವಾದ ನಾಯಿ ಹೆಂಗಿರುತ್ತೆ ನೋಡಿ. 53 ದಿನಗಳ ಏನಿದು ಆಸ್ಟ್ರಿಚ್ ಹೆಡ್, ಉಷ್ಟ್ರ ಪಕ್ಷಿಯ ತಲೆ, ಆಸ್ಟ್ರಿಚ್ ಹೆಡ್. ಅದನ್ನು ಇಲ್ಲಿ ಇಟ್ಟಿದ್ದಾರಲ್ಲಪ್ಪ ಕಟ್ ಮಾಡಿ. 8 ಕಾಲಿನ ಕುರಿ ಮರಿ. ಓ ಬಾ, 8 ಕಾಲಿದೆ ಅಂತ ನೋಡಿ ಇದಕ್ಕೆ. ತೋರಿಸೋದೆ ಎಲ್ಲಿ 8 ಕಾಲು ಅದಕ್ಕೆ? 1 2 3 4 5 6 7 8. ವಾ, 8 ಕಾಲಿದೆ ಅಂತೆ ನೋಡಿ ಅದು. ಇದು 2 ತಲೆ ಕರು. ವಾ, ಇದೆಲ್ಲ ನೋಡಲಿಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್. ನೀವೆಲ್ಲ ನೋಡಿ, ಇದೆಲ್ಲ ನೋಡ್ಲಿಕ್ಕೆ ಚಾನ್ಸ್ ಇದೆಯಾ? 8 ಕಾಲು ಮತ್ತು ಇದು 2 ತಲೆ ಕರು. ಅವ ನೋಡಿ, 2 ತಲೆ ಕೆರೆ ಹಾವು. ವಾ, ಇದು ನೋಡಿರ್ತೀರ ಬಿಡಿ, ಕೆರೆ ಹಾವು. ಇದು ನಾಗರಾವು. ಇದು ಗೋಧಿ ನಾಗರಾವು ಅಂತೆ. ಸೂಪರ್, ಗೋಧಿ ನಾಗರಾವು. ಇದು ನಾಗರಾವು, ಇದು ಭಯಂಕರ ಆಗಿದೆ. ಕನ್ನಡದು ಮಂಡಲ ನಾವು ಇದು ದಪ್ಪ ಹಸುವಿನ ಹೊಟ್ಟೆಯಿಂದ ಹೊರತೆಗೆಯಲಾದ ಪದಾರ್ಥಗಳಂತಪ್ಪ. ಹಸುವಿನ ಹೊಟ್ಟೆ ಒಳಗೆ ಇದೆಲ್ಲ ಇತ್ತಂತೆ, ಇದೆಲ್ಲ ತೆಗ್ದಿರೋದು, ಇದೆಲ್ಲ ತಿಂದಿರೋದು ನೋಡಿ. ಆ್ಯಕ್ಚುಲಿ ಮೊಟ್ಟೆಗಳಿದೆ. ಆ್ಯಕ್ಚುಲಿ ಯಾವುದಾದ್ರೂ ಮೊಟ್ಟೆ ಅಂತ ಹೇಳ್ತೀನಿ ನೋಡಿ. ಅದೆಲ್ಲ ಬಿಡಿ, ಇದನ್ನ ತೋರಿಸು. ಇಷ್ಟಪ್ಪ ಮೊಟ್ಟೆ, ಸ್ಟ್ರಿಚ್ ಎಗ್ ಎಲ್ಲ ಇದರಿಂದ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ದೊಡ್ಡದಂದರೆ ಇದೊಂದೇ ಆಸ್ಟ್ರಿಚ್. ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಅಲ್ಲ. ಅದು ಬಿಟ್ಟರೆ ಇದು ಅಷ್ಟರಲ್ಲಿ ಚಿಕ್ಕದು ಎಮ್ಮು ಎಗ್. ಇದು ನೋಡಿ ಸೈರಸ್ ಕ್ರೇನ್. ಅದು ಬಿಟ್ರೆ ಇದು ಸಪ್ಪ ಇದೆಯಲ್ಲ ಆಸ್ಟ್ರಿಚ್ ಮೊಟ್ಟೆ. ಅಬ್ಬಾ ಸೂಪರ್ ಅಲ್ಲ. ಮನುಷ್ಯನ ಮೆದ್ಲು ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ, ಹೀಗಿದೆ. ಅಬ್ಬಾ,
ಸಗದಾಗಿದೆ. ಎಲ್ಲ ಪ್ಲಾಸ್ಟಿಕ್ ಸಾಮಾನು ಎಲ್ಲ ಅದಾದ ಹಾಕಿದ್ದಾರೆ. ಅಲ್ಲೇ DVD ಪ್ಲೇಯರ್, ಅಲ್ಲೇ TV ಏನೇನೋ ಇದೆ. ಆ ಕಪ್ಪೆ ಯಾವತ್ತೂ ಮೂವ್ ಆಗಲ್ಲ. ಆ ಕಪ್ಪೆಗೆ ನಾವೆಂತ ಸಹ ಕೊಡಬಾರ್ದು, ಕೊಡೋಕ್ಕೂ ಆಗಲ್ಲ. ಅದು ಕೊಟ್ಟರೆ ಇಸ್ಕೊಂಡು ತಿನ್ನೋದಿಲ್ಲ ಬಿಡು ಅಲ್ವಾ. ಅದಕ್ಕೆ ಈ ಥರ ಬೋರ್ಡ್ ಹಾಕಿದ್ದಾರೆ. ಸದ್ಯಕ್ಕೆ ನಾನು ಯಾವುದು ಗೇಮ್ ಆಡಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 2 ವಡೆ, 1 ಗೋಬಿ ಇಸ್ಕೊಂಡಿದ್ದೀವಿ. ಏನು ಸುಜ್ಜು? ಚೆನ್ನಾಗಿದೆಯಾ? ವಡೆ ಟೇಸ್ಟ್ ಮಾಡು. ಗೋಬಿನ ನನಗೇನು ಅಷ್ಟು ಕಷ್ಟ ಇಲ್ಲ ಕಣ, ದೊಡ್ಡದಾಗಿದೆ ಹೋಟ್ಲು. ಹೆಂಗೈತೆ ವಡೆ? ಸಕ್ಕತ್ತಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ಯಾವಾಗಲೂ ಒಂದು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಲೈಕು, ನಿಮ್ಮ ಶೇರು, ನಿಮ್ಮ ಕಮೆಂಟೇ ನಮಗೆ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಅದರಿಂದ ಮಾಡಿ. ಓಕೆ ಬಾಯ್, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.